ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತ ಶಕ 1537 ಜನವರಿ 14 ಮಕರ ಸಂಕ್ರಾಂತಿಯಂದು ಬೆಂಗಳೂರು ನಗರದ ನಿರ್ಮಾಣಕ್ಕೆ ಅಧಿಕೃತವಾಗಿ ಅಡಿಪಾಯ ಹಾಕಿದ್ರು. ಆ ಐತಿಹಾಸಿಕ ದಿನಕ್ಕೆ ಈಗ 489 ವರ್ಷಗಳು ಸಂದಿವೆ. ಹೀಗಾಗಿ ಬೆಂಗಳೂರಿಗರು ಇವತ್ತು ಕೆಂಪೇಗೌಡರನ್ನ ಸ್ಮರಿಸಿಕೊಂಡಿದ್ದಾರೆ. ಅವತ್ತು 4 ದಿಕ್ಕುಗಳಲ್ಲಿ ಎತ್ತುಗಳನ್ನ ಬಿಟ್ಟು ನಗರದ ಗಡಿಗಳನ್ನ ಗುರುತಿಸಿದ ಈ ದಿನವನ್ನ ಇವತ್ತಿಗೂ ಕೂಡ ಬೆಂಗಳೂರಿನ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಇನ್ನು ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಸಹ ಈ ಬಗ್ಗೆ ವಿಡಿಯೋ ಮಾಡಿ ಇತಿಹಾಸವನ್ನ ಮೆಲುಕು ಹಾಕಿದ್ದಾರೆ. ಸಾವಿರದ 538ನೇ ಇಸ್ವಿ ಸಂಕ್ರಾಂತಿಯ ಇದೇ ದಿನ ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಶುರು ಮಾಡದಂತ ಸುದಿನ. ಅವೆನ್ಯೂ ರಸ್ತೆಯ ರಾಜ ಮಾರ್ಕೆಟ್ ಸರ್ಕಲ್ಲಿನಲ್ಲಿ ಕೆಂಪೇಗೌಡರು ಗುದ್ದಲಿ ಪೂಜೆಯನ್ನ ಮಾಡಿ 4 ಜೊತೆ ಎತ್ತುಗಳನ್ನ ಬಿಟ್ಟು ಅವು ಎಷ್ಟು ದೂರಕ್ಕೆ ಉತ್ತುಕೊಂಡು ನೆಲವನ್ನ ಉತ್ತುಕೊಂಡು ಹೋಗಿ ನಿಂತವೋ ಅಲ್ಲಿ ಬೆಂಗಳೂರಿನ ಪೇಟೆ ಕೋಟೆಯನ್ನ ನಿರ್ಮಾಣ ಮಾಡಿದಂಥವರು ಧರ್ಮಬೀರು ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು. 2 ಕೋಟೆಗಳನ್ನು ಕಟ್ಟಿದ್ರು. ಒಂದು ಪೇಟೆ ಕೋಟೆ ಅವೆನ್ಯೂ ರಸ್ತೆಯಲ್ಲಿದ್ದಂತ ಸುತ್ತ ನಾನೇನು ಹೇಳಿದೆ ಇವಾಗ, ಅದು 4 ದಿಕ್ಕಿಗೂ 4 ದ್ವಾರಗಳನ್ನ ಇಟ್ಟಂತ ಒಂದು ಪೇಟೆ ಕೋಟೆ. ಮತ್ತು ಇವತ್ತಿನ ಕಲಾಸಿ ಪಾಳ್ಯದ ಕೋಟೆ ಮುಂಚೆ ಅದನ್ನ ಕಟ್ಟಿದವರು, ಮಣ್ಣಿನ ಕೋಟೆಯನ್ನ ಕಟ್ಟಿದವರು ಕೆಂಪೇಗೌಡರು. ಈ 2 ಬೆಂಗಳೂರನ್ನ ನಿರ್ಮಾಣ ಮಾಡಿ 2 ಕೋಟೆಗಳನ್ನ ಕಟ್ಟಿ ಬೆಂಗಳೂರಿನ ಇವತ್ತು ಅಭೂತಪೂರ್ವ ನಗರವನ್ನಾಗಿ ಮಾಡೋದಕ್ಕೆ ಕಾರಣ ಅದರ ತಾಯಿ ಬೇರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಈ ಸಂಕ್ರಾಂತಿಯ ಶುಭ ದಿನದಂದು ಈ ಬೆಂಗಳೂರನ್ನ ಕಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೆ ಮುಹೂರ್ತ ಕೊಟ್ಟಂತ ಕಾಶಿಯಿಂದ ಬಂದಂತ ಶಂಕರ ಭಟ್ಟರ ಕುಟುಂಬ ಸಹ ಇವತ್ತು ಬೆಂಗಳೂರಿನ ಅದೇ ಗಾಂಧಿನಗರದಲ್ಲಿದೆ. ಕೆಂಪೇಗೌಡರ ಮಗನಾದಂಥ ಇಮ್ಮಡಿ ಕೆಂಪೇಗೌಡರು ಕೊಟ್ಟಂತ ತಾಮ್ರದ ಶಾಸನ ಅವರ ಬಳಿ ಇದೆ. ನೋಡ್ರಿ, ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋಕೆ ಎಂಥ ದಿನ ನಮಗೆ. ಸಂಕ್ರಾಂತಿಯ ಈ ಸುದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾ ನಾವು ಈ ಶುಭ ದಿನದಂದು ಬೆಂಗಳೂರಿನ ನಿರ್ಮಾತೃವಾದಂಥ ಕೆಂಪೇಗೌಡರನ್ನ ಶ್ರದ್ಧಾಭಕ್ತಿಯಿಂದ ನೆನೆಯೋಣ.